ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೌದ್ಧ ಧರ್ಮದ ಜೀವನಾಡಿ ಅಂದರೆ ಅದು ವೇದಗಳ ಸಾರ. ಸನಾತನ ಧರ್ಮದ ಪ್ರಾಚೀನ ತತ್ವಗಳು ಮತ್ತು ಶಾಸ್ತ್ರ ಸಂಪ್ರದಾಯಗಳು ಬೌದ್ಧ ಧರ್ಮದ ಉಗಮಕ್ಕೆ ನಾಂದಿಯಾಗಿರುವಂಥದ್ದು. ಹಾಗಾಗಿ ಬೌದ್ಧ ಧರ್ಮ ಮತ್ತು ಸನಾತನ ಧರ್ಮದ ಬಾಂಧವ್ಯ ಸ್ಥಿರವಾಗಿರುವಂಥದ್ದು. ಬೌದ್ಧ ಧರ್ಮದ 4 ಮೂಲಭೂತ ನಿರ್ದೇಶನಗಳಾದ ಅನಾದಿ, ಕರ್ಮ, ಸಂಸಾರ ಮತ್ತು ಮೋಕ್ಷದ ಒಳಾರ್ಥ ವೇದಗಳಿಂದಲೇ ಹುಟ್ಟಿರುವಂಥದ್ದು. ಕಾಲಕ್ರಮೇಣ ಈ ನಿರ್ದೇಶನಗಳು ಬೌದ್ಧ ಧರ್ಮದ ನಿರ್ವಾಣ ಎಂಬ ಪರಿಕಲ್ಪನೆಗೆ ದಾರಿ ಮಾಡಿಕೊಡ್ತು. ಗಣೇಶ, ಶಿವ, ವರುಣ, ಯಮ ಮತ್ತು ದುರ್ಗಾ ಸೇರಿದಂತೆ ಇನ್ನೂ 10 ಹಲವು ಹಿಂದೂ ದೇವತೆಗಳು ಹಾಗೂ ಯಕ್ಷರು ಬೌದ್ಧ ಧರ್ಮದ ಭಾಗವಾಗಿರುವುದು ಹಿಂದೂ ಮತ್ತು ಬೌದ್ಧ ಧರ್ಮಗಳ ನಡುವಿನ ವೈದಿಕ ಸಂಬಂಧವನ್ನ ದೃಢವಾಗಿ ಬೆಂಬಲಿಸುತ್ತವೆ. ಮಹಾವಿಷ್ಣುವಿನ ಹಲವು ಅವತಾರಗಳನ್ನು ಬೌದ್ಧ ಧರ್ಮದಲ್ಲಿ ಲೋಕೇಶ್ವರನ ಅವತಾರಗಳೆಂದು ಪ್ರತಿಬಿಂಬಿಸಲಾಗಿದೆ. ಹಸಿರು ಮತ್ತು ಶ್ವೇತ ವರ್ಣದ ತಾರಾ ಎಂಬ ದೇವತೆಯು ಸನಾತನ ಧರ್ಮದ ದೇವತೆಗಳನ್ನು ಹೋಲುತ್ತಾಳೆ. ದೇವತೆಗಳು ರಾಕ್ಷಸರು, ಯೋಗಿಣಿಯರು, ಯಕ್ಷಿಣಿಯರು, ಡಾಕಿಣಿಯರು, ಗಂಧರ್ವರು ಮತ್ತು ಅಪ್ಸರೆಯರ ಉಪಸ್ಥಿತಿಯು ಕೂಡ ಬೌದ್ಧ ಧರ್ಮದಲ್ಲೂ ಕಾಣಸಿಗುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಬೌದ್ಧ ಧರ್ಮದ ಉಗಮಕ್ಕೂ ದೇವಲೋಕದ ಅಪ್ಸರೆಯರಿಗೂ ಅದೆಂಥ ನಂಟು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬೌದ್ಧ ಧರ್ಮ ಉಗಮಕ್ಕೂ ಮುನ್ನ ವೈದಿಕ ಕ್ಷತ್ರಿಯನಾಗಿದ್ದ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಬೌದ್ಧ ಧರ್ಮವನ್ನ ಹುಟ್ಟು ಹಾಕಿದ್ದೇ ನಿಜಕ್ಕೂ ರೋಚಕ. ಆದರೆ ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ತರುಣನನ್ನ ವೈರಾಗಿಯನ್ನಾಗಿ ಮಾಡುವುದರಲ್ಲಿ ಅಪ್ಸರೆಯರ ಪಾತ್ರ ಬಹುತೇಕ ಇರುವಂಥದ್ದು ಕಾಣಬಹುದು. ಅದರ ಮೊದಲನೇ ಆವೃತ್ತಿ ಅಂದ್ರೆ ರಾಜಕುಮಾರ ಸಿದ್ಧಾರ್ಥ ಅರಮನೆಯ ಉದ್ಯಾನವನದಲ್ಲಿ ಏಕಾಂಗಿಯಾಗಿ ಚಿಂತಿಸುತ್ತಾ ಕುಳಿತಿದ್ದ. ಆಗ ನಟ್ಟ ನಡುರಾತ್ರಿ ಇಡೀ ಜಗತ್ತು ನಿದ್ರಿಸುತ್ತಿತ್ತು. ಅವನು ಆಗ ತಾನೇ ಭೋಜನಕೂಟದಿಂದ ನರ್ತಕಿಯರ ಗದ್ದಲ ಅಮೋದಗಳಿಂದ ಬೇಸತ್ತವನಾಗಿ ಹೊರಬಂದಿದ್ದ. ಅವನಲ್ಲಿ ತೀವ್ರ ಅತೃಪ್ತಿ, ಏನೋ ಶೂನ್ಯತೆ ಬೆಳೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಸಿದ್ಧಾರ್ಥನಿಗೆ ಚಿತ್ರ ವಿಚಿತ್ರ ರೀತಿಯ ಧ್ವನಿಗಳು ಕೇಳಿಸ್ತವೆ. ಸಿದ್ಧಾರ್ಥ ಕಿವಿಗೊಟ್ಟು ಕೇಳಿದ. ದೇವತೆಗಳು ಹಾಡು ಹಾಡ್ತಿದ್ರು. ಅಲೆದಾಡಿ ಪರದಾಡಿ ಬಳಲಿ ಬೆಂಡಾಗಿ ಕಾತರದಿ ವಿಶ್ರಾಂತಿ ಎರಸುತ್ತಿಹೆವು, ಬಂದವೆಲ್ಲಿಂದ ಪೋಪುದೆಲ್ಲಿಗೆ ಅರಿಯದಾಗಿದೆ ಎಮಗೆ. ಅಳು ನಗುವ ಚಕ್ರದಲ್ಲಿ ಅನವರತ ತಿರುಗಿ ದಾರಿ ಕಾಣದೆ ನಾವು ಅಲಿಯುತ್ತಿಹೆವು. ಏಕೆ ಮಗೆ ಹುರುಳಿಲ್ಲದ ಆಟ, ಕನಸಿನಿಂದೆಚ್ಚತ್ತು ನಿದ್ರೆಯನ್ನ ಕಳೆದೊಗೆದು ಸತ್ಯದನ್ವೇಷಣೆಗೆ ಕೃತಶೀಲನಾಗು ಎಂದು ಹುರಿದುಂಬಿಸುತ್ತಿದ್ರು ಅಪ್ಸರೆಯರು. ಈ ಧ್ವನಿಯನ್ನ ಕೇಳಿದ ಸಿದ್ಧಾರ್ಥ ಮೇಲೆದ್ದ. ತನ್ನ ಹೆಂಡತಿ ಮತ್ತು ಮಗುವಿನ ಕಡೆಗೆ ಒಮ್ಮೆ ಕಟ್ಟಕಡೆಯ ಬಾರಿಗೆ ದೃಷ್ಟಿ ಹಾಯಿಸಿ ತನ್ನ ಚಾರಿತ್ರಿಕ ಮಹಾಯಾತ್ರೆಯನ್ನ ಪ್ರಾರಂಭಿಸಿದ. ಕೊನೆಗೆ ದಿವ್ಯ ಜ್ಞಾನವನ್ನ ಪಡೆದು ಬುದ್ಧನಾದ. ಹೀಗೆ ಕ್ರಿಸ್ತಶಕ 2ನೇ ಶತಮಾನದೊತ್ತಿಗೆ ಬೌದ್ಧ ಧರ್ಮದ ಪ್ರಚಾರ ಶುರುವಾಗಿತ್ತು. ಭಾರತ ಮಾತ್ರವಲ್ಲದೆ ನೆರೆಹೊರೆಯ ದೇಶಗಳಲ್ಲಿಯೂ ಹಬ್ಬಿದ ಬೌದ್ಧ ಧರ್ಮವು ಸಮಸ್ತ ಏಷ್ಯಾ ಖಂಡದಲ್ಲೂ ತನ್ನ ಛಾಪನ್ನು ಬಿಡಲಾರಂಭಿಸಿತು. ಥೇರವಾದ ಎಂಬ ಅತಿ ಪುರಾತನ ಬೌದ್ಧ ಸಂಪ್ರದಾಯವನ್ನ ಹಿರಿಯ ಪಂಥ ಎಂದು ಗುರುತಿಸಲಾಗಿದ್ದು, ಇದು ಸಾಕ್ಷಾತ್ ಬುದ್ಧನ ಬೋಧನೆಗಳಿಗೆ ಹತ್ತಿರವಾದದ್ದು ಎಂದು ಹೇಳಲಾಗುತ್ತೆ. ಥೇರವಾದ ಪಂಥವು ಇಂದಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ನ ಪೂರ್ವ ಮತ್ತು ಕರಾವಳಿ ಪ್ರದೇಶಗಳು ಮತ್ತು ಮಧ್ಯ ಏಷ್ಯಾದ ಕೆಲವು ದೇಶಗಳಲ್ಲಿ ಹಬ್ಬಿತ್ತು. ಕ್ರಮೇಣ 2ನೇ ಶತಮಾನದಲ್ಲಿ ಚೀನಾ ತಲುಪಿ ಶ್ರೀಲಂಕಾ ಮತ್ತು ಮಯನ್ಮಾರ್ ದೇಶಗಳನ್ನು ಪಸರಿಸಿತು. ಅಲ್ಲಿಂದ ಆಗ್ನೇಯ ಏಷ್ಯಾದ ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ಲಾವೋಸ್ ದೇಶಗಳನ್ನು ಮುಟ್ಟಿತು. ಸಮಸ್ತ ಏಷ್ಯಾ ಖಂಡವನ್ನ ವ್ಯಾಪಿಸತೊಡಗಿದ ಬೌದ್ಧ ಧರ್ಮದ ನೆರಳಿನಂತೆ ದೇವಕನ್ಯೆಯರಾದ ಅಪ್ಸರೆಯರ ಪರಿಕಲ್ಪನೆಯು ಕೂಡ 10 ಹಲವು ದೇಶಗಳನ್ನು ಸೇರಿತು. ಸನಾತನ ಧರ್ಮದ ಸೌಂದರ್ಯ ಮತ್ತು ಬೌದ್ಧ ಧರ್ಮದ ವೈಶಿಷ್ಟ್ಯ ಈ 2 ಅಪ್ಸರೆಯರಲ್ಲಿ ಸಹಜವಾಗಿ ಬೆರೆತುಕೊಂಡಿತ್ತು. ಕ್ರಮೇಣ ಇವರ ಶಿಲ್ಪಕೃತಿಗಳು ಮತ್ತು ವರ್ಣಚಿತ್ರಗಳು ಬೌದ್ಧ ಮಠ ಮತ್ತು ದೇವಾಲಯಗಳ ಭಿತ್ತಿಗಳನ್ನು ಅಲಂಕರಿಸತೊಡಗಿದ್ರು. ಬ್ರಹ್ಮನ ನಿಗೂಢ ಸೃಷ್ಟಿಗಳಾದ ಅಪ್ಸರೆಯರನ್ನ ಬೌದ್ಧ ಕಲೆಯು ನಿರ್ಲಿಪ್ತವಾಗಿ ಗಾಳಿಯಲ್ಲಿ ತೇಲಾಡುವ ದಿವ್ಯ ಸ್ತ್ರೀಯರಂತೆ ಚಿತ್ರಿಸಿದವು. ಈ ಚಿತ್ರಗಳಲ್ಲಿನ ಅಪ್ಸರೆಯರ ವಸ್ತ್ರ ವಿನ್ಯಾಸಗಳು ಮೋಹಕವಾಗಿರುವಂಥದ್ದು. ಬೌದ್ಧ ಕಲೆಯಲ್ಲಿ ಅಪ್ಸರೆಯರು ಸರಾಗವಾಗಿ ಗಾಳಿಯಲ್ಲಿ ಹಾರಾಡುವ ವಸ್ತ್ರಗಳ ಹಲವು ಪದರಗಳನ್ನು ತೊಟ್ಟಿದ್ದಾರೆ ಮತ್ತು ಇವರನ್ನ ಬುದ್ಧನ ಉಪಾಸಕರಂತೆ ಚಿತ್ರಿಸಲಾಗಿದೆ. ಇಂತಹ ಚಿತ್ರಗಳಲ್ಲಿ ಅಪ್ಸರೆಯರು ಬುದ್ಧನ ಮೇಲೆ ಪುಷ್ಪ ವೃಷ್ಟಿ ಮಾಡುತ್ತಿರುತ್ತಾರೆ. ಅವನಿಗೆ ಸಂಗೀತ ಸೇವೆಯನ್ನು ಅರ್ಪಿಸಿರುತ್ತಾರೆ. ಧೂಪವನ್ನು ಅರ್ಪಿಸುತ್ತಾ ಅಲ್ಲಿನ ಪರಿಸರವನ್ನ ಅಪ್ಯಾಯಮಾನವಾಗಿರಿಸುವಲ್ಲಿ ನಿರತರಾಗಿರ್ತಾರೆ ಮತ್ತು ಕೆಲವರು ಅವನ ಸುತ್ತಲೂ ನಿರ್ಲಿಪ್ತವಾಗಿ ಗಾಳಿಯಲ್ಲಿ ತೇಲಾಡುತ್ತಿರ್ತಾರೆ. ಭಾರತ, ಟಿಬೆಟ್, ಚೀನಾ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಹಲವಾರು ಬೌದ್ಧ ಮತ್ತು ಹಿಂದೂ ದೇವಾಲಯಗಳು ಜಲಕನ್ಯೆಯರಾದ ಅಪ್ಸರೆಯರಿಂದ ಅಲಂಕೃತವಾಗಿವೆ. ಬೌದ್ಧ ಪಂಥದ ಅತೀವ ಪುರಾತನವಾದ ಸಿದ್ಧಾಂತ ಪಾಲಿ ಸಿದ್ಧಾಂತ. ಬೌದ್ಧ ಧರ್ಮದ ಆರಂಭದ ದಿನಗಳಿಂದಲೂ ಅಪ್ಸರೆಯರ ಉಪಸ್ಥಿತಿಯನ್ನ ಸೂಚಿಸುವ ಬೌದ್ಧ ಬರಹಗಳನ್ನು
ಪಾಲಿ ಸಿದ್ಧಾಂತದ ಒಂದು ದಂತಕಥೆಯು ದೃಢಪಡಿಸುತ್ತೆ. ಈ ಕಥೆಯಲ್ಲಿ ಹೇಳಿರುವಂತೆ ಬುದ್ಧ ತನ್ನ ಮಲ್ಲ ತಮ್ಮ ನಂದ ಎಂದರೆ ಮಹಾ ಪ್ರಜಾಪತಿ ಮತ್ತು ರಾಜ ಶುದ್ಧೋಧನನ ಪುತ್ರನನ್ನ ಆಶೀರ್ವದಿಸಲು ಕಪಿಲ ವಸ್ತುವಿಗೆ ಭೇಟಿ ನೀಡ್ತಾನೆ. ಯುವರಾಜ ನಂದನಾದರೋ ಪಟ್ಟವನ್ನೇರಿ ಉತ್ತರದಾಯಿತ್ವವನ್ನು ಸ್ವೀಕರಿಸಲು ಸಿದ್ಧನಾಗಿರುವಂತಹ ರಾಜಕುಮಾರ, ಶುದ್ಧೋಧನನ ಸಮಸ್ತ ಆಸ್ತಿಗೂ ವಾರಸುದಾರ. ಪಟ್ಟಾಭಿಷೇಕದ ನಂತರ ಜನಪದ ಕಲ್ಯಾಣಿ ಎಂಬ ಸುಂದರಿಯೊಡನೆ ಅವನ ವಿವಾಹವು ಕೂಡ ಆಯೋಜಿಸಲಾಗಿರುತ್ತೆ. ತನ್ನ ತಮ್ಮ ನಂದನನ್ನ ಭೇಟಿಯಾದ ಬುದ್ಧ ಅವನ ಕೈಯಲ್ಲೊಂದು ಭಿಕ್ಷಾಪಾತ್ರೆಯನ್ನಿಟ್ಟು ತನ್ನನ್ನ ಹಿಂಬಾಲಿಸಲು ಸೂಚಿಸ್ತಾನೆ. ನ್ಯಗ್ರೋಧವನದ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ನಂದನು ಬುದ್ಧನನ್ನೇ ಅನುಸರಿಸುತ್ತಾ ಕಾಡನ್ನು ತಲುಪಿದ ನಂತರ ತಾನು ಸನ್ಯಾಸ ದೀಕ್ಷೆಯನ್ನ ಪಡೆದು ತನ್ನ ಸಂಘವನ್ನ ಸೇರಲು ಬಯಸುವೆನೆ ಎಂದು ಕೇಳಿದ ಬುದ್ಧನಿಗೆ ನಂದನು ಮೌನವಾಗಿ ಉತ್ತರ ಸೂಚಿಸಿ ಬಿಕ್ಕು ಸಂಘವನ್ನ ಸೇರಿಕೊಳ್ತಾನೆ. ಇದಾದ ಕೆಲವು ವರ್ಷಗಳ ನಂತರ ನಂದನಿಗೆ ತಾನು ಮದುವೆಯಾಗಲು ಹೊರಟಿದ್ದ ರಾಜಕುಮಾರಿ ಜನಪದ ಕಲ್ಯಾಣಿಯ ನೆನಪಾಗಿ ಅವಳನ್ನ ಬಿಟ್ಟು ಬಂದುದಕ್ಕೆ ವಿಷಾದಿಸತೊಡಗಿದ. ಕಪಿಲ ವಸ್ತುವನ್ನ ಬಿಟ್ಟು ಬುದ್ಧನನ್ನ ಅನುಸರಿಸುವುದಾಗಿ ಮುಂದಾದ ಯುವರಾಜ ನಂದನನ್ನ ಬೀಳ್ಕೊಡುವಾಗ ಜನಪದ ಕಲ್ಯಾಣಿಯು ಅವನಿಗೆ ಶೀಘ್ರವಾಗಿ ಕಪಿಲ ವಸ್ತುವಿಗೆ ಮರಳಿ ತನ್ನನ್ನು ವರಿಸುವುದಾಗಿ ಕೇಳಿಕೊಳ್ತಾರೆ. ಅವಳ ಮಾತುಗಳು ಮತ್ತೆ ಮತ್ತೆ ನೆನಪಾಗಿ ಅವನನ್ನ ಕಾಡತೊಡಗಿದ್ವು. ನಂದನ ಹತಾಶೆ ಮತ್ತು ವ್ಯಾಮೋಹಗಳು ಬುದ್ಧನ ಗಮನಕ್ಕೂ ಬಂತು. ಆಗ ಬುದ್ಧ ತನ್ನ ದೈವಿ ಶಕ್ತಿಯಿಂದ ನಂದನನ್ನ ಒಮ್ಮೆಲೆ ಕಾಡಿಗೆ ಕರೆದೊಯ್ದು ಒಂದು ಕುರೂಪವಾದ ಕೋತಿಯನ್ನು ತೋರಿಸ್ತಾನೆ. ನೋಡಲು ಅಸಹ್ಯವಾದ ಕೋತಿ ಮತ್ತು ಪರಮ ಸುಂದರಿಯಾದ ಜನಪದ ಕಲ್ಯಾಣಿ, ಇವರಿಬ್ಬರ ಪೈಕಿ ತಾನು ಯಾರನ್ನ ಆಯ್ದುಕೊಳ್ಳುವೆನೆಂದು ನಂದನನ್ನ ಕೇಳ್ದ. ತಕ್ಷಣ ನಂದ ಲೋಕ ಸುಂದರಿಯಾದ ಜನಪದ ಕಲ್ಯಾಣಿಯನ್ನೇ ಆಯ್ದುಕೊಳ್ಳುವುದಾಗಿ ಉತ್ತರಿಸ್ತಾನೆ. ಮತ್ತೆ ಬುದ್ಧ ತನ್ನ ದೈವಿ ಶಕ್ತಿಯನ್ನು ಪ್ರಯೋಗಿಸಿ ನಂದನನ್ನ ಅಪ್ಸರೆಯರು ವಾಸಿಸುವಂತಹ ಸ್ವರ್ಗಕ್ಕೆ ಕರೆದೊಯ್ದ. ಸ್ವರ್ಗದಲ್ಲಿ ಲಾವಣ್ಯವತಿಯರಾದ ಅಪ್ಸರೆಯರನ್ನ ಕಂಡ ನಂದನು ಅವರ ಬಾಹ್ಯ ಸೌಂದರ್ಯಕ್ಕೆ ಮನಸೋತ. ಅಪ್ಸರೆಯರೋ ಇಲ್ಲವೇ ಜಾನಪದ ಕಲ್ಯಾಣಿಯೋ ಈ ಬಾರಿ ಯಾರನ್ನ ಆಯ್ದುಕೊಳ್ಳುವುದಾಗಿ ಬುದ್ಧ ನಂದನನ್ನ ಮತ್ತೆ ಪ್ರಶ್ನಿಸಿದ. ಆಗ ನಂದ ಅಪ್ಸರೆಯರನ್ನೇ ಆಯ್ದುಕೊಂಡ. ಲಾವಣ್ಯವತಿಯರಾದ ಅಪ್ಸರೆಯರಿಗೆ ಹೋಲಿಸಿದ್ರೆ ಜನಪದ ಕಲ್ಯಾಣಿಯು ಈ ಹಿಂದೆ ಕಂಡುಬಂದ ಕುರೂಪಿಯಾದ ಮಂಗಕ್ಕೆ ಸಮ ಎಂದು ಅವಳ ಬಗ್ಗೆ ತಾತ್ಸಾರ ಭಾವವನ್ನ ವ್ಯಕ್ತಪಡಿಸಿದ. ನಂದನ ಅಭಿಮತವನ್ನ ತಿಳಿದ ಬುದ್ಧ ತಾನು ಶ್ರದ್ಧಾ ಭಕ್ತಿಯಿಂದ ಸನ್ಯಾಸವನ್ನ ಪಾಲಿಸಿ ಸಂಘದ ಕೆಲಸಗಳಲ್ಲಿ ನಿರತನಾಗಿದ್ದರೆ ಅದರ ಪ್ರತಿಫಲವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಮತ್ತು ಅಪ್ಸರೆಯರ ಸಾಂಗತ್ಯವನ್ನ ಅನುಭವಿಸಬಹುದೆಂದು ತಿಳಿಸಿದ. ಸ್ವಯಂ ಬುದ್ಧನೇ ಹೀಗೆ ಅನುಗ್ರಹಿಸಿದನೆಂದ್ರೆ ತಾನು ಸ್ವರ್ಗವನ್ನ ತಲುಪಿ ಅಪ್ಸರೆಯರ ಒಡನಾಟದಲ್ಲಿ ಸುಖವಾಗಿರಬಹುದು ಎಂಬ ಆಸೆಯು ನಂದನನ್ನ ಹೊಕ್ಕಿತ್ತು. ಆತ ಚಾಚೂ ತಪ್ಪದೆ ಸನ್ಯಾಸವನ್ನ ಪರಿಪಾಲಿಸಿ ಸಂಘದ ಸಕಲ ಕೆಲಸಗಳನ್ನು ನಿಷ್ಠೆಯಿಂದ ಮಾಡತೊಡಗಿದ. ಸಂಘದ ಉಳಿದ ಬಿಕ್ಕುಗಳು ಕಾಮ ಮತ್ತು ಸ್ವಾರ್ಥ ಸಾಧನೆಗೆ ಏನನ್ನಾದರೂ ಮಾಡುವ ಭೋಗಲೋಲುಪನೆಂದು ನಂದನನ್ನ ಹೀಯಾಳಿಸತೊಡಗಿದ್ರು. ನಂದ ಪುನಃ ದುಃಖಿತನಾದ. ಇದನ್ನ ಕಂಡ ಬುದ್ಧ ಮತ್ತೆ ತನ್ನ ದೈವಿ ಶಕ್ತಿಯನ್ನ ಪ್ರಯೋಗಿಸಿ ಅವನನ್ನ ಮತ್ತೊಂದು ಆಧ್ಯಾತ್ಮಿಕ ಪ್ರವಾಸಕ್ಕೆ ಕರೆದುಕೊಂಡು ಹೋದ. ಈ ಬಾರಿ ನರಕವನ್ನ ತಲುಪಿದ ಬುದ್ಧ ಮತ್ತು ನಂದರು ಘೋರ ರೂಪಿಗಳಾದ ಮತ್ತು ನಿಷ್ಕರುಣಿಗಳಾದ ರಾಕ್ಷಸರು ನರಕಕ್ಕೆ ಬರುವ ಶಿಕ್ಷಿತರನ್ನ ಬೇಯಿಸಲು ಒಂದು ದೊಡ್ಡ ಹಂಡೆಯನ್ನ ಸಿದ್ಧಪಡಿಸುತ್ತಿರುವುದನ್ನ ಕಂಡರು. ಅವರನ್ನ ಬುದ್ಧ ಯಾರಿಗಾಗಿ ಆ ಹಂಡೆಯನ್ನ ಸಿದ್ಧಪಡಿಸುತ್ತಿರುವುದಾಗಿ ಕೇಳಿದಾಗ ನಂದನಿಗೆ ಎಂದು ನೇರವಾಗಿ ಉತ್ತರಿಸ್ತಾರೆ. ಪುಣ್ಯವೆಲ್ಲವೂ ನಶಿಸಿ ಹೋದ ಮೇಲೆ ಸ್ವರ್ಗವನ್ನ ತ್ಯಜಿಸಿ ನರಕವನ್ನ ಸೇರಲೇಬೇಕು. ಅಂತೆಯೇ ನಂದನು ಕೂಡ ಕೊನೆಯದಾಗಿ ನರಕವನ್ನೇ ಸೇರುವನು, ಅದರ ಸಿದ್ಧತೆ ನಡೆಯುತ್ತಿದೆ ಎಂದು ಅವರು ಸೂಚಿಸುತ್ತಾರೆ. ಅವರ ಮಾತುಗಳನ್ನು ಕೇಳಿದ ನಂದನಿಗೆ ನಾಚಿಕೆಯಾಯಿತು. ಸುಖ ಭೋಗಗಳಿಗೆ ಮತ್ತು ಟೊಳ್ಳು ಆಸೆಗಳಿಗೆ ಬಲಿಯಾದ ತನ್ನ ಅಲ್ಪಮತಿಯ ಬಗ್ಗೆ ಬೇಸರಗೊಂಡ. ಈ ಅನುಭವವಾದ ಮೇಲೆ ನಂದನು ಸಾಧನಾ ಮಾರ್ಗವನ್ನು ಅನುಸರಿಸಿ ದಿವ್ಯ ಜ್ಞಾನವನ್ನ ಪಡೆದುಕೊಂಡ. ಅರಿಹಂತನಾದ ಎಂದರೆ ನೋವು ಬಾಧೆಗಳನ್ನ ಗೆದ್ದವನು ಎಂದು. ಈ ಕಥೆಯು ಹಲವಾರು ರೀತಿಯ ವ್ಯಾಖ್ಯಾನಗಳಿಗೆ ಒಳಗಾಗಿದೆಯಾದರೂ ಬೌದ್ಧ ಧರ್ಮದಲ್ಲಿ ಅಪ್ಸರೆಯರು ಕೇವಲ ಸೌಂದರ್ಯ ಮತ್ತು ಅಲಂಕಾರಗಳಿಗೆ ಮಾತ್ರ ಸೀಮಿತವಾಗಿದ್ದಲ್ಲದೆ ಆಧ್ಯಾತ್ಮ ಚಿಂತನೆ ಮತ್ತು ಆತ್ಮಜ್ಞಾನದ ಸಾಧನೆಯಲ್ಲೂ ಪಾತ್ರಧಾರಿಗಳಾಗಿದ್ದಾರೆಂಬ ಅಂಶಕ್ಕೂ ಒತ್ತು ನೀಡುತ್ತೆ. ರೇಷ್ಮೆ ಮಾರ್ಗವಾಗಿ ಭಾರತಕ್ಕೆ ಬಂದ ಚೀನಾ ಪ್ರವಾಸಿಗಳು ಅದೇ ಮಾರ್ಗವಾಗಿ ಹಿಂದಿರುಗುತ್ತಾ ಬೌದ್ಧ ಧರ್ಮವನ್ನು ತಮ್ಮ ಜೊತೆಗೆ ಕೊಂಡೊಯ್ದರು. ಇಂತಹ ಬಿಕ್ಕುಗಳ ನಿರಂತರ ಪ್ರಯತ್ನಗಳಿಂದ ಚೀನಾದಲ್ಲಿ ಗಾಢವಾಗಿ ಬೇರೂರಿದ ಬೌದ್ಧ ಧರ್ಮ ಕ್ರಮೇಣ ಕೊರಿಯಾ ಸೇರಿದಂತೆ 10 ಹಲವು ದೇಶಗಳಿಗೆ ಹಬ್ಬಿತ್ತು. ಕ್ರಿಸ್ತಶಕ 585ರಲ್ಲಿ ಬೌದ್ಧ ಧರ್ಮವು ಸಮುದ್ರ ಮಾರ್ಗವಾಗಿ ಕೊರಿಯಾದಿಂದ ಜಪಾನ್ ದೇಶವನ್ನು ತಲುಪಿತು. ಜಪಾನ್ ದೇಶದ ಬೌದ್ಧ ಸಂಪ್ರದಾಯ, ಚಿತ್ರಕಲೆ, ಶಿಲ್ಪಕಲೆ ಮತ್ತು ಆಚಾರ ವಿಚಾರಗಳೆಲ್ಲವೂ ಮೂಲತಃ ಚೀನಾದಿಂದಲೇ ಪ್ರಭಾವಿತವಾಗಿತ್ತು. ಚೀನಾದ ಮೊಗಾವ್, ಯುಲಿನ್, ಯುಂಗಣ ಮತ್ತು ಲಾಂಗ್ಮೆನ್ ಗುಹೆಗಳಲ್ಲಿನ ಫೇಟಿಯನ್ ಅಥವಾ ಹಾರುವ ಅಪ್ಸರೆಯರು ಸಾಕ್ಷಾತ್ ಬುದ್ಧ ಮತ್ತು ಅವನ ಆಧ್ಯಾತ್ಮಿಕ ವಿಚಾರಗಳ ಜೊತೆಗೂಡಿ
ಜಪಾನ್ ದೇಶವನ್ನ ಸೇರ್ತಾರೆ. ಇಲ್ಲಿ ಪುನಃ ಅವರ ರೂಪ ಪರಿವರ್ತನೆಗೊಳಗಾಯಿತು. ಜಪಾನ್ ದೇಶದವರು ಈ ಅಪ್ಸರೆಯರ ವೈದಿಕ ಸ್ವರೂಪಕ್ಕೆ ಧಕ್ಕೆ ತರದೆ ಕೇವಲ ಇವರ ವೇಷಭೂಷಣ, ಹಾವಭಾವ ಮತ್ತು ಮೈಮಾಟವನ್ನ ನಾಜೂಕಾಗಿ ತಮ್ಮ ಸಂಸ್ಕೃತಿಯಂತೆ ತಿದ್ದಿಕೊಂಡು ಚಿತ್ರಿಸತೊಡಗಿದ್ರು. ಭಾರತದಿಂದ ಹೊರಟು ಹಲವಾರು ದೇಶಗಳಲ್ಲಿ ಸಂಚರಿಸಿದ ಅಪ್ಸರೆಯರ ಪರಿಕಲ್ಪನೆಯು ಆ ದೇಶಗಳ ವೈಶಿಷ್ಟ್ಯಗಳನ್ನು ಅಪ್ಪಿಕೊಂಡು ವಿಭಿನ್ನವಾದ ಗುಣಲಕ್ಷಣಗಳಿಂದ ಕೂಡಿತ್ತು. ಜಪಾನಿ ಭಾಷೆಯಲ್ಲಿ ಟೆನ್ ಎಂದರೆ ದೇವರು ಅಥವಾ ಸಾಕ್ಷಾತ್ ಬುದ್ಧನೇ ಎಂದು. ಆದ್ದರಿಂದ ಬುದ್ಧನ ಉಪಾಸಕರಾಗಿ ಚಿತ್ರಿಸಲ್ಪಟ್ಟ ಈ ದಿವ್ಯ ಸ್ತ್ರೀಯರು ಟೆನ್ನಿನ್ ಎಂಬ ಹೆಸರನ್ನ ಪಡೆದರು. ಬುದ್ಧನ ಆರಾಧನೆಯಲ್ಲಿ ತೊಡಗಿರುವ ಈ ಆಕಾಶ ಸುಂದರಿಯರು ಸಂಗೀತ, ನಾಟ್ಯ ಕಲಾವಿದೆಯರು. ಇಂತಹ ಅಪ್ಸರೆಯರ ಶಿಲಾಕೃತಿಗಳು ಮತ್ತು ವರ್ಣಚಿತ್ರಗಳು ಅದೆಷ್ಟೋ ಬೌದ್ಧ ಮಠಗಳನ್ನು ಅಲಂಕರಿಸಿವೆ. ಬಹುತೇಕ ಅಪ್ಸರೆಯರು ಕಮಲದ ಮೇಲೆ ನಿಂತಿರುವಂತೆಯೋ, ತೇಲುವ ಮೋಡದ ಮೇಲೆ ನಿಂತಿರುವಂತೆಯೋ ಅಥವಾ ಆಸೀನರಾಗಿ ಗಾಳಿಯಲ್ಲಿ ತೇಲುತ್ತಿರುವಂತೆಯೋ ಕಂಡುಬರುತ್ತಾರೆ. ಟೆನ್ನಿನ್ ಎಂದು ಕರೆಯಲ್ಪಡುವ ಬುದ್ಧರ ಅಥವಾ ಬೋಧಿಸತ್ವರ ಜೊತೆಗಾರರೆಂದು ಗುರುತಿಸಲ್ಪಡುವ ಈ ಅಪ್ಸರೆಯರು ಬುದ್ಧನ ಜೊತೆ ಅವನ ಪ್ರಪಂಚದಲ್ಲೇ ವಾಸಿಸುವವರೆಂಬ ನಂಬಿಕೆ ಇದೆ. ಜಪಾನ್ನ ಉಜಿ ಎಂಬ ನಗರದಲ್ಲಿರುವ 11ನೇ ಶತಮಾನದ ಬ್ಯೋದೋಯಿನ್ ಎಂಬ ಬೌದ್ಧ ದೇವಾಲಯದಲ್ಲಿ ಟೆನ್ನಿನ್ನ ಪ್ರಖ್ಯಾತವಾದ ಪ್ರತಿಮೆಗಳನ್ನು ನೋಡಬಹುದು. ಜಪಾನ್ ದೇಶದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವ ಅಪ್ಸರೆಯರನ್ನ ಹಿಟೆನ್ ಎಂದು ಕರೀತಾರೆ. ಬಹಳ ವೇಗವಾಗಿ ಹಾರಾಡುವ ಈ ಅಪ್ಸರೆಯರು ನರಮಾನವರ ಕಣ್ಣಿಗೆ ಗೋಚರಿಸುವುದಿಲ್ಲವಂತೆ. ಹಿಟೆನ್ ಅಪ್ಸರೆಯರ ಅತ್ಯದ್ಭುತವಾದ ಭಿತ್ತಿ ಚಿತ್ರಗಳನ್ನ ಹೊರ್ಯುಜಿ ಕೊಂಡೋದಲ್ಲಿ ನೋಡಬಹುದು. ಹಿಟೆನ್ ಅಲ್ಲದೆ ಸಂಗೀತ ವಾದ್ಯಗಳನ್ನ ಹಿತವಾಗಿ ನುಡಿಸುತ್ತಾ ಬುದ್ಧನ ಸುತ್ತಲೂ ಹಾರಾಡುತ್ತಿರುವ ಶುಭಪ್ರದವಾದ ಅಪ್ಸರೆಯರನ್ನ ಹೊಯ್ರುಜಿ ಕೊಂಡೋದ ಚಾವಣಿಯಲ್ಲಿ ಮತ್ತು ಬ್ಯೋದೋಹಿನ್ ಹೂಡೋ ಕ್ಯೋಟೋದ ಭಿತ್ತಿಗಳಲ್ಲೂ ನೋಡಬಹುದು. ಜಪಾನ್ ದೇಶದ ಟೆನ್ನಿನ್ಗಳು ಹಾರಾಡಲು ಬಣ್ಣ ಬಣ್ಣದ ಗರಿಗಳಿರುವ ಒಂದು ಕಿಮೋನೋ ಅಂದರೆ ಜಪಾನಿನ ಸಂಪ್ರದಾಯ ಉಡುಪು ಧರಿಸಿರ್ತಾರೆ. ಈ ಕಿಮೋನೋವನ್ನ ಜಪಾನ್ ಭಾಷೆಯಲ್ಲಿ ಹಗೊರೊಮೊ ಎಂದು ಕರೀತಾರೆ. ಇದನ್ನ ಧರಿಸಿದರೆ ಮಾತ್ರ ಟೆನ್ನಿನ್ಗಳಿಗೆ ಹಾರಲು ಸಾಧ್ಯ, ಇಲ್ಲದಿದ್ದರೆ ಹಾರಲು ಆಗುವುದಿಲ್ಲ. ತಮ್ಮ ತಮ್ಮ ವಾಸಸ್ಥಾನವಾದ ಆಕಾಶಪುರಿಯನ್ನ ಸೇರಲು ಸಾಧ್ಯವಿಲ್ಲ. ಈ ಒಂದು ಪ್ರಸಿದ್ಧವಾದ ಕಥೆಯನ್ನ ಹಗೊರೊಮೊದ ಸುತ್ತಲೂ ಎಣೆಯಲಾಗಿದೆ. ಒಮ್ಮೆ ಅಪ್ಸರೆಯೊಬ್ಬಳು ಗಾಳಿಯಲ್ಲಿ ಹಾರುತ್ತಾ ವಿಹರಿಸುತ್ತಾ ಮಿಹೋನೋ ಮತ್ಸುಬರ ಎಂಬ ಕಡಲ ತೀರಕ್ಕೆ ಬಂದಾಗ ಅಲ್ಲಿನ ಪ್ರಕೃತಿ ಸೌಂದರ್ಯವು ಅವಳ ಕಣ್ಮನಗಳನ್ನು ಸೆಳೆಯುತ್ತೆ. ಒಂದು ಕಡೆ ಸೂರ್ಯ ರಶ್ಮಿಗಳನ್ನು ಪ್ರತಿಬಿಂಬಿಸುತ್ತಾ ಜಗಮಗಿಸುವ ನೀರು, ಮತ್ತೊಂದು ಕಡೆ ಎಲೆ ಹಸಿರಿನ ದೇವದಾರು ಮರಗಳ ದಟ್ಟ ಕಾನನ, ನಡುವೆ ಬೆಳ್ಳನೆಯ ಮರಗಳು. ಆ ಆಹ್ಲಾದಕರ ವಾತಾವರಣವನ್ನ ಸವಿಯಲು ತಕ್ಷಣ ತನ್ನ ಹಗೊರೊಮೊ ಅಥವಾ ನಿಲುವಂಗಿಯನ್ನ ಬಿಚ್ಚಿ ಒಂದು ದೇವದಾರು ಮರದ ತೊಗಟೆಗೆ ನೇತು ಹಾಕಿ ನೀರಿಗಿಳಿತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹಕ್ಯೋರೋ ಎಂಬ ಬೆಸ್ತನೊಬ್ಬನು ನೀರಿನಲ್ಲಿ ಆಡುತ್ತಿರುವ ಸುಂದರಿಯನ್ನ ಮತ್ತು ತೊಗಟೆಯ ಮೇಲೆ ನೇತಾಡುತ್ತಿದ್ದ ನಿಲುವಂಗಿಯನ್ನ ನೋಡ್ತಾನೆ. ಆಕೆ ಟೆನ್ನಿನ್ ಎಂದು ಅವನಿಗೆ ಮನದಟ್ಟಾಗತ್ತೆ. ಹಗೊರೊಮೊವನ್ನ ತೆಗೆದಿಟ್ಟುಕೊಂಡು ಅವಳ ಬಳಿ ಹೋಗಿ ಚಂದದ ನೃತ್ಯ ಮಾಡಿದ್ರೆ ಮಾತ್ರ ಅದನ್ನ ಹಿಂದಿರುಗಿಸುವುದಾಗಿ ಹೇಳ್ತಾನೆ. ತನ್ನ ಅಪ್ಸರಾ ವಸ್ತ್ರವಿಲ್ಲದೆ ಸ್ವರ್ಗಕ್ಕೆ ಹಿಂತಿರುಗುವುದು ಅಸಾಧ್ಯ ಎಂದು ತಿಳಿದ ಆ ಆಕಾಶ ಸುಂದರಿ ನರ್ತಿಸಲು ಒಪ್ಪಿಕೊಳ್ಳಬೇಕಾಗತ್ತೆ. ಅವಳ ನಾಟ್ಯವನ್ನ ಆಸ್ವಾದಿಸಿದ ನಂತರ ತನ್ನ ಮಾತಿನಂತೆ ಆ ಬೆಸ್ತ ಅವಳ ಉಡುಪನ್ನ ಹಿಂದಿರುಗಿಸ್ತಾನೆ. ನಂತರ ಟೆನ್ನಿನ್ ಸ್ವರ್ಗಕ್ಕೆ ತೆರಳುತ್ತಾಳೆ. ಪೆಸಿಫಿಕ್ ಮಹಾಸಾಗರ ಕೊಲ್ಲಿಯಲ್ಲಿರುವ ಮೌಂಟ್ ಫ್ಯೂಜಿಯ ಕಡೆ ಮುಖ ಮಾಡಿ ನಿಂತಿರುವ ಶಿಮಿಜು ಪ್ರಾಂತ್ಯದ ಮೀಜೋ ದೇವಾಲಯದಲ್ಲಿ ಈ ಟೆನ್ನಿನ್ನ ನಿಲುವಂಗಿಯ ಕೆಲವು ಗರಿಗಳನ್ನು ಸಂರಕ್ಷಿಸಲಾಗಿದೆ. ಹಕ್ಯೋರೋ ಅಪ್ಸರೆಯ ನರ್ತವನ್ನ ನೋಡುತ್ತಿರುವ ಪ್ರಸಂಗವು ಪ್ರತಿಮಾ ರೂಪದಲ್ಲಿ ಈ ದೇವಾಲಯವಿರುವ ಉಪವನದ ಬಾಗಿಲಲ್ಲೇ ಕಾಣಸಿಗುತ್ತೆ. ಹಗೊರೊಮೊವನ್ನ ಧರಿಸಿದ ಅಪ್ಸರೆ ಸ್ವರ್ಗದಿಂದ ಧರೆಗೆ ಬಂದಿಳಿದ ಮರಕ್ಕೀಗ 650 ವರ್ಷಗಳಾಗಿವೆ ಎಂದು ಹೇಳಲಾಗುತ್ತೆ. ಈ ಮರವನ್ನು ಕೂಡ ಇಂದಿಗೂ ನೋಡಬಹುದು. ವೇದ ಮೂಲವಾದ ಅಪ್ಸರೆಯರ ಉಪಸ್ಥಿತಿ ಹಿಂದೂ ಮತ್ತು ಬೌದ್ಧ ಧರ್ಮಗಳಲ್ಲಿ ಪ್ರಮುಖವಾದದ್ದು. ಬೌದ್ಧ ಧರ್ಮಗಳಲ್ಲಿ ಅಪ್ಸರೆಯರು ಲೌಕಿಕ ಮತ್ತು ಪಾರಮಾರ್ಥಿಕತೆಯ ನಡುವಿನ ಅಂತರಾಳದ ಪ್ರತೀಕ. ಅಪ್ಸರೆಯರು ಕರ್ತವ್ಯನಿಷ್ಠೆ, ಆತ್ಮಗೌರವ, ಸಿದ್ಧಾಂತ ಮತ್ತು ಸೌಂದರ್ಯಗಳ ನಡುವಿನ ನಂಟನ್ನು ಬೆಸೆಯುತ್ತಾರೆ. ಬುದ್ಧನ ಸುತ್ತಲೂ ಅವನನ್ನೇ ಆರಾಧಿಸುತ್ತಿರುವ ಅಪ್ಸರೆಯರು ಅವನ ಆಲಯಗಳನ್ನು ಅಲಂಕರಿಸುತ್ತಾರೆ. ಮುಖ್ಯವಾಗಿ ಅಪ್ಸರೆಯರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಭಾವೋತ್ಕರ್ಷ ಮತ್ತು ದೈವಿಕ ಬಾಧ್ಯತೆಗಳ ಪ್ರತೀಕವಿದ್ದಂತೆ. ಇವಿಷ್ಟು ಬೌದ್ಧ ಧರ್ಮದಲ್ಲಿ ಅಪ್ಸರೆಯರ ಪಾತ್ರದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.